ತುಂಬ ಕಡಿಮೆ ಮಾತಾಡಿ ಜಲ್ದಿ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಮೊದಲೇ ಬಂದು ಕಾದಂಬರಿಗೆ ನಾನು ಅವತ್ತೇ ಹೇಳಿದೆ, ಅದು ಇವತ್ತು ನಿಜ ಆಯಿತು. ಇಲ್ಲಿ ಯಾರೋ ಮಾತಾಡಿದ್ರು, ಸುಮ್ಮನೆ ಆ್ಯಕ್ಟಿಂಗ್ ಮಾಡೋದು ಒಂದಮ್ಮ, ಈಗ ಈ ಗೆಟಪ್ಪಲ್ಲಿ ಮಾಡ್ತೀಯಲ್ಲಪ್ಪ, ತುಂಬ ಮಾತಾಡತ್ತೆ ನೋಡ್ಕೋ ಒಂದು ದಿವಸ, ಅದಕ್ಕೊಂದು ಗಟ್ಸ್ ಬೇಕು, ಒಂದು ಚಾಲೆಂಜ್ ಬೇಕು ಅಂತ ನಾನು ಹೇಳಿದ್ದೆ ಸೆಟ್ಟಲ್ಲಿ. ಅದು ಇವತ್ತು ಆಲ್ರೆಡಿ ಶುರುವಾಯಿತು ಅದೆಲ್ಲನೂ. ನಾನು ಅವ್ರು ಮಾತಾಡಿದಾಗೆಲ್ಲ ಖುಷಿ ಅನ್ನಿಸ್ತು, ಕರೆಕ್ಟಾಗಿ ಮಾತಾಡಿದ್ದೀನಿ ನಾನು ಅಂತ. ಯಾಕಂದರೆ ಅಂದರೆ ಏನಿಲ್ಲ, ಹೆಣ್ಮಕ್ಳು ಅಂದಾಗ ತುಂಬ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಲೇ ಯಾವಾಗಲೂ ಇದ್ದಾಗ, ಇಲ್ಲ ನಾನು ಆ ಪಾತ್ರ ತಕ್ಕನ ಕಾಣಿಸ್ಕೊತೀನಿ ಅನ್ನೋದೇ ದೊಡ್ಡತನ. ಸೊ ಹಂಗಾಗಿ ಇನ್ನೇನು ಮ್ಯಾಕ್ಸಿಮಮ್ ನಾವೇನು ಕೇಳ್ಬೋದು, ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗಲಿ, ಇನ್ನೊಂದು 20 ವರ್ಷ ನೀವು ಹಿಂಗೆ ಇರಿ ಇಂಡಸ್ಟ್ರಿ ಅಂತ ಕೇಳ್ಕೊಬೋದು ಅಷ್ಟೇ. ನಾನು ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು, ಯಾವಾಗಲೂ ಒಳ್ಳೇದಾಗಲಿ ಅಷ್ಟೇ, ಇನ್ನೇನಿಲ್ಲ. ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಮಾಡಿ ಒಳ್ಳೇದಾಗಲಿ ನಿಮಗೆ. ನಾನು ಯಾವಾಗಲೂ ಅರಸ್ತೀನಿ ನಿಮಗೆ. ತುಂಬ ಥ್ಯಾಂಕ್ ಯು. ಆ ಥರ ಕ್ಯಾರೆಕ್ಟರ್ನ ನನ್ನ ಜೊತೆ ಮಾಡಿದ್ದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಯಾಕೆಂದರೆ ನನಗೆ ಆ ಥರ ಕ್ಯಾರೆಕ್ಟರ್ಸ್ ಮಾಡಿದಾಗ ಒಂದು ಭಯ ಇರುತ್ತೆ. ಅಂದರೆ ನೋಡಿ, ಒಂದು ನಡುಗ್ತಾನೆ ಇರುತ್ತೆ. ಪಾಪ ಡೈರೆಕ್ಟ್ರು ಅವರು ಆ ಮುದ್ದ ಕನ್ಸು ಕಟ್ಕೊಂಡು ಬಂದಿದ್ದಾರೆ. ಅದನ್ನು ಎಳಿಬೇಕಾದ್ರೆ ನಾನೊಂದು ಚಕ್ರ ಆಗಬೇಕು, ಹೀರೋಯಿನ್ ಒಂದು ಚಕ್ರ ಆಗಬೇಕು, ಎಲ್ಲ ಅಲಂಕಾರ ಮಾಡಿಕೊಡ್ತಾರೆ. ಅದು ಇಟ್ಸ್ ವೆರಿ ಭಯದ ಕೆಲಸ ಅದು. ಸೊ ಹಂಗಾಗಿ ಈ ಪಾತ್ರನ ಒಪ್ಕೊಂಡು ನೋಡಪ್ಪ, ಗೆಟಪ್ಪಲ್ಲಿ ಕಾಣೋದಕ್ಕೆ ನಾನು ರಿಯಲಾಗಿ ಎಷ್ಟು ನಾನು ಲೈಫಲ್ಲಿ ನೋಡಿದ್ದೀನಿ, ರಿಯಲಿಸ್ಟಿಕ್ ಲೈಫಲ್ಲಿ ನಮ್ಮ ಹಳ್ಳಿ ಹೆಣ್ಮಕ್ಳೇ ಆ ಥರದ್ದು ತುಂಬ ಹಂಗೆ ಅನಿಸುತ್ತೆ. ಆಮೇಲೆ ನಾನು ಫ್ಯಾಮಿಲಿ ಪಿಕ್ಚರ್ ಮಾಡಬೇಕು ಅಂತ ಭಟ್ರು ಯಾವಾಗಲೂ ಹೇಳೋರೆ, ನೀನು ಈ ನಮ್ಮ ಮನೆ ಅಕ್ಕಪಕ್ಕದ ಮನೆ ಕರಿಯಾಯ, ನೀನು ಫ್ಯಾಮಿಲಿ ಸಿನಿಮಾ ಮಾಡಬೇಕು, ನೀನು ಬುದ್ಧಿ ಇಲ್ವಾ ಅನ್ನೋರು. ಕತೆ ಬಂದಿತ್ತು, ಬಟ್ ನನಗೆ ಮನಸ್ಸಾಗ್ತಾರಿಲ್ಲ. ನನಗೊಂದು ಆಸೆ ಇತ್ತು, ನಾವು ಬಂದಿದ್ದಂಥ ಆ ಬಡತನ, ಆ ರೈತರ ಮನೆಯಲ್ಲಿ ಒಬ್ಬ ಹೋರಾಟ ಮಾಡಿರುವಂಥ ಅವನ ಕತೆ ಮಾಡೋದೇ ತುಂಬ ವಿಶೇಷ ಅನ್ನಿಸ್ತು. ಸೊ ಹಂಗಾಗಿ ನಾನು ಜಡೇಶ್ ಅವ್ರ ಕತೆ ಒಪ್ಕೊಂಡು ರೈತರ ಮನೇಲಿ ನಾನೊಬ್ಬ ಪ್ರತಿನಿಧಿಯಾಗಿ ಈ ಸಿನಿಮಾನ ನಾನು ಕೂಡ ಪರ್ಫಾರ್ಮ್ ಮಾಡಿದ್ದೀನಿ, ಒನ್ ಆಫ್ ದ ಆ್ಯಕ್ಟರ್ ಆಗಿ. ಸೊ ಹಂಗಾಗಿ ನಾನು ಯಾವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ನಿಂತ್ಕೊಳ್ಳೋನು. ಸೊ ಥ್ಯಾಂಕ್ ಯು. ನನಗೆ ಖುಷಿಗೇನು ಹೇಳಕ್ಕೆ ಬರ್ತಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.